ನಮಸ್ತೆ ಎಲ್ಲರಿಗೂ. ಇದು ಸಂಕಲಾತ್ಮಕ ಮೌಲ್ಯಮಾಪನ 2 ವರ್ಷದ ಕೊನೆಯ ಮೌಲ್ಯಮಾಪನ 2ನೇ ತರಗತಿಗೆ ವಿಷಯ ಇಂಗ್ಲೀಷ್. 50 ಅಂಕಗಳನ್ನು ಬಳಸಿಕೊಂಡು ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಚರ್ಚಿಸೋಣ. ಆ 50 ಅಂಕಗಳನ್ನು ನಾವು ಮತ್ತೆ 20ಕ್ಕೆ ಪರಿವರ್ತಿಸಿ ದಾಖಲೀಕರಣ ಮಾಡಬೇಕಾಗತ್ತೆ. ಒಂದೊಂದಾಗಿ ಪ್ರಶ್ನೆಗಳನ್ನು ಓದೋಣ. ಫಸ್ಟ್ ಪ್ರಶ್ನೆಯಲ್ಲಿ ಕಾಣ್ಬೋದು, ರೀಡ್ ದ ಸೆಂಟೆನ್ಸಸ್ ಗಿವನ್ ಬಿಲೋ ವಿತ್ ಕರೆಕ್ಟ್ ಪ್ರೊನೌನ್ಸಿಯೇಷನ್ ಆ್ಯಂಡ್ ಇಂಟೊನೇಷನ್. ಸೊ ಇದಕ್ಕೆ 10 ಅಂಕಗಳನ್ನು ಕೊಟ್ಟಿದ್ದೀನಿ. ಸೊ ಇಲ್ಲಿ ಕಾಣ್ಬೋದು 5 ವಾಕ್ಯಗಳನ್ನು ನಾನಿಲ್ಲಿ ಕೊಟ್ಟಿದ್ದೀನಿ. ಮಕ್ಕಳು ಅದನ್ನು ಗಟ್ಟಿಯಾಗಿ ಸರಿಯಾದ ಉಚ್ಚಾರಣೆಯನ್ನು ಬಳಸ್ಕೊಂಡು ಧ್ವನಿಯ ಏರಿಳಿತವನ್ನು ಮಾಡುತ್ತಾ ಓದಬೇಕಾಗತ್ತೆ. ಸೊ ಇಲ್ಲಿ ಕಾಣ್ಬೋದು, ವಿ ಮಸ್ಟ್ ಹ್ಯಾವ್ ಅ ಬಾತ್ ಎವ್ರಿ ಡೇ. ಡು ನಾಟ್ ಪುಷ್ to get into the train. There is a temple behind our school. The dog ran across the playground. The cat jumped over the wall. ಸೊ ಇದು 10 ಅಂಕಗಳ ಪ್ರಶ್ನೆ. ಮೇನ್ ಕ್ವೆಶ್ಚನ್ 1. ಸೆಕೆಂಡ್ ಮೇನ್ ಕ್ವೆಶ್ಚನ್ಗೆ ಹೋಗೋಣ. ಮ್ಯಾಚ್ ದ ಆಪೋಸಿಟ್ ವರ್ಡ್ಸ್ ಎ ವಿತ್ ಕಾಲಮ್ ಬಿ. ಸೊ ಇದು 5 ಅಂಕಗಳ ಪ್ರಶ್ನೆ. ಸೊ ಇಲ್ಲಿ ಆಪೋಸಿಟ್ ವರ್ಡ್ಸನ್ನು ಕಾಣ್ಬೋದು. ಫಾಸ್ಟ್, ಸೊ ಇದರ ಆಪೋಸಿಟ್ ಸ್ಲೋ ಆಗುತ್ತೆ. ವೀಕ್, ಸ್ಟ್ರಾಂಗ್, ಅವೇಕ್, ಸ್ಲೀಪ್, ಸಿಟ್, ಸ್ಟ್ಯಾಂಡ್, ಬಿಗ್, ಸ್ಮಾಲ್. ಸೊ ಈ ರೀತಿಯಾಗಿ ನಾನು 5 ಆಪೋಸಿಟ್ ವರ್ಡ್ಸ್ ಕೊಟ್ಟಿದ್ದೀನಿ 5 ಅಂಕಗಳಿಗೆ. ಮೂರನೇ ಮೇನ್ ಕ್ವೆಶ್ಚನ್, ಐಡೆಂಟಿಫೈ ದ ಪಿಕ್ಚರ್ ಆ್ಯಂಡ್ ನೇಮ್ ದೆಮ್. ಮಕ್ಕಳು ಇಲ್ಲಿ ಕೊಟ್ಟಿರುವಂಥ ಚಿತ್ರವನ್ನು ಗುರುತಿಸಿ ಅವುಗಳನ್ನು ಹೆಸರಿಸಬೇಕಾಗುತ್ತೆ. ಇದಕ್ಕೆ 10 ಅಂಕ. ಸೊ ಇಲ್ಲಿ ಕಾಣ್ಬೋದು, ವೀಲ್, ಗ್ಲಾಸ್, ಸ್ಟಾರ್, ಹಟ್, ಪಾಟ್. ಸೊ ಇದಕ್ಕೆ 10 ಅಂಕಗಳನ್ನು ಕೊಟ್ಟಿದ್ದೀನಿ ಮೂರನೇ ಮೇನ್ ಕ್ವೆಶ್ಚನ್ಗೆ. ಸೊ ಕೆಳಗಡೆ ನೋಡೋಣ. 4ನೇ ಪ್ರಶ್ನೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಸೊ ಇಲ್ಲಿ ಕಾಣ್ಬೋದು ಕ್ಯಾಪಿಟಲ್ ಲೆಟರ್ಸ್ ಮತ್ತು ಸ್ಮಾಲ್ ಲೆಟರ್ಸನ್ನು ಬಳಸಿದ್ದೀನಿ. ಸೊ ಮಕ್ಕಳು ಬಿಟ್ಟಿರುವ ಸ್ಥಳಗಳನ್ನು ತುಂಬಿ ಪೂರ್ಣಗೊಳಿಸಬೇಕಾಗುತ್ತೆ. ಸೊ ಇದಕ್ಕೆ 5 ಅಂಕ. ಸೊ ನೆಕ್ಸ್ಟ್ ಕ್ವೆಶ್ಚನ್, ಲಿಸನ್ ಟು ದ ಆರ್ಡರ್ಸ್ ಆ್ಯಂಡ್ ಡೂ. ಸೊ ಇದು TPR ಆ್ಯಕ್ಟಿವಿಟಿ ಆಗುತ್ತೆ. ಕೊಟ್ಟಿರುವಂಥ ಆರ್ಡರನ್ನು ಕೇಳಿಸ್ಕೊಂಡು ಅದನ್ನು ಮಾಡಿ ತೋರಿಸ್ಬೇಕಾಗತ್ತೆ. ಓಪನ್ ಯೋರ್ ಬುಕ್, ರೀಡ್ ದ ಲೆಸನ್ ಟ್ರಾನ್ಸ್ಪೋರ್ಟ್, ಟರ್ನ್ ಅರೌಂಡ್ ಆ್ಯಂಡ್ ಜಂಪ್ ಅಪ್, come 3 steps forward and 2 steps backward, fly an aeroplane making sound. ಸೊ ಇದು 10 ಅಂಕಗಳ ಪ್ರಶ್ನೆ 5ನೇ ಮೇನ್ ಕ್ವೆಶ್ಚನ್ಗೆ. 6ನೇ ಮೇನ್ ಕ್ವೆಶ್ಚನ್, ರೈಟ್ ದ ನಂಬರ್ಸ್ ಇನ್ ವರ್ಡ್ಸ್. ಸೊ ಇಲ್ಲಿ ಕಾಣ್ಬೋದು 40, 99, 11, 100, 12. ಸೊ ಈ ರೀತಿಯಾಗಿ 5 ಅಂಕಗಳ ಪ್ರಶ್ನೆ ಇದು. 7ನೇ ಮೇನ್ ಪ್ರಶ್ನೆ, ರೈಟ್ ದ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಆಫ್ ದ ಫಾಲೋಯಿಂಗ್ ಆ್ಯಕ್ಷನ್ ವರ್ಡ್ಸ್ ಬೈ ಆ್ಯಡಿಂಗ್ ING. ಇದು 5 ಅಂಕಗಳ ಪ್ರಶ್ನೆ. ಸೊ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಇಲ್ಲಿ. ಸ್ಟ್ಯಾಂಡ್, ಇದು ಮೇನ್ ವರ್ಡ್, ಅದಕ್ಕೆ ನಾವು ING ಹಚ್ಚಿ ಸ್ಟ್ಯಾಂಡಿಂಗ್ ಅಂತ ಶಬ್ದವನ್ನು ಬರೀಬೇಕಾಗುತ್ತೆ. ಸೊ ಅದೇ ರೀತಿಯಾಗಿ ಇಲ್ಲಿ ಕಾಣ್ಬೋದು, ಇಲ್ಲಿ ಕೆಲವೊಂದು ವರ್ಡ್ಸನ್ನು ಕೊಟ್ಟಿದ್ದೀನಿ 5 ವರ್ಡ್ಸು. ಸೊ ಕೊನೆಯ ಪ್ರಶ್ನೆ ನೋಡೋಣ. ಡ್ರಿಂಕ್ ಪ್ಲಸ್ ING ಡ್ರಿಂಕಿಂಗ್, ರೀಡ್ ಪ್ಲಸ್ ING ರೀಡಿಂಗ್, ಪ್ಲೇ ಪ್ಲಸ್ ING ಪ್ಲೇಯಿಂಗ್, ಸ್ಲೀಪ್ ಪ್ಲಸ್ ING ಸ್ಲೀಪಿಂಗ್, ಜಂಪ್ ಪ್ಲಸ್ ING ಜಂಪಿಂಗ್. ಸೊ ಈ ರೀತಿಯಾಗಿ 5 ಪದಗಳಿಗೆ ನಾವು ING ಸೇರಿಸಿ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸನ್ನು ಫಾರ್ಮ್ ಮಾಡಬೇಕಾಗುತ್ತೆ. ಇದಕ್ಕೆ 5 ಅಂಕವನ್ನು ಕೊಟ್ಟಿದ್ದೀನಿ. ಸೊ ಇನ್ನೊಂದು ಬಾರಿ ಇಣುಕು ನೋಟ ನೋಡೋಣ. ಇದು ಫಸ್ಟ್ ಮೇನ್ ಕ್ವೆಶ್ಚನ್ 10 ಅಂಕಗಳು, ಸೆಕೆಂಡ್ ಮೇನ್ ಕ್ವೆಶ್ಚನ್ 5 ಅಂಕಗಳು, ಥರ್ಡ್ ಮೇನ್ ಕ್ವೆಶ್ಚನ್ 10 ಅಂಕ, 4ನೇ ಮೇನ್ ಕ್ವೆಶ್ಚನ್ 5 ಅಂಕ, 5ನೇ ಮೇನ್ ಕ್ವೆಶ್ಚನ್ 10 ಅಂಕ, 6ನೇ ಮೇನ್ ಕ್ವೆಶ್ಚನ್ 5 ಅಂಕಗಳಿಗೆ, 7ನೇ ಮೇನ್ ಕ್ವೆಶ್ಚನ್ 5 ಅಂಕಗಳಿಗೆ. ಸೊ ನೋಡಿದ್ರಲ್ಲ 50 ಅಂಕಗಳ ಮಾದರಿ ಪ್ರಶ್ನೆ ಪತ್ರಿಕೆ 2ನೇ ತರಗತಿಗೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.